ಇನ್ನು ಈ ದರ್ಶನ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆಯವ್ರನ್ನ ಕರೆದು ವಿಚಾರಣೆ ಮಾಡಲಾಗ್ತಾ ಇದೆ. ಮಿಲನಾ ಪ್ರಕಾಶ್ ಅವರನ್ನ ಪೊಲೀಸರು ಕರೆದಿದ್ದಾರೆ. ಯಾಕಂದರೆ ಇದೆಲ್ಲ ಘಟನಾವಳಿಗಳಾದಮೇಲೆ ಇವರು ಹೋಗಿ ಶೂಟಿಂಗಲ್ಲಿ ಪಾಲ್ಗೊಂಡಿದ್ರಲ್ಲ ದರ್ಶನ್, ಹೀಗಾಗಿನೇ ಡೆವಿಲ್ ನಿರ್ದೇಶಕ ಅವ್ರನ್ನ ಕರೆಸಿ ವಿಚಾರಣೆಯನ್ನು ಮಾಡಲಾಗುತ್ತೆ. ನಿನ್ನೆ ವಿಚಾರಣೆ ಮಾಡೋಕ್ಕಾಗಿರಲಿಲ್ಲ, ಇವತ್ತು ಮತ್ತೆ ಬನ್ನಿ ಅಂತ ಹೇಳಿದರು. ಇವತ್ತು ವಿಚಾರಣೆ ಆಗುತ್ತೆ. ವಿಜಯನಗರ ಅಧಿಕಾರಿಗಳ ಎದುರುಗಡೆಗೆ, ಪೊಲೀಸ್ ಅಧಿಕಾರಿಗಳ ಎದುರುಗಡೆಗೆ ಪ್ರಕಾಶ್ ಹಾಜರಾಗ್ತಾರೆ. ಮಿಲನಾ ಪ್ರಕಾಶ್ ಏನಿಲ್ಲ, ಅವ್ರನ್ನ ವಿಚಾರಿಸ್ಕೋತಾರೆ ಏನು ಎತ್ತ ಅಂತ. ಏನಾದರೂ ಹೆಂಗಿತ್ತು, ಅವ್ರ ಮನಸ್ಥಿತಿ ಹೆಂಗಿತ್ತು, ಹೆಂಗೆ ಇನ್ವಾಲ್ವ್ ಆಗಿದ್ರು, ಏನಾದರೂ ಚಿಂತಾಕ್ರಾಂತರಾಗಿದ್ರಾ, ಏನಾದರೂ ನಿಮ್ಮ ಬಗ್ಗೆ ನಿಮ್ಮ ಜೊತೆಗೆ ಏನಾದರೂ ಹೇಳಿದ್ರಾ, ಇದೆಲ್ಲವನ್ನೂ ಕೂಡ ಮಾತಾಡ್ತಾರೆ. ಅಂದರೆ ಬೇರೆ ಏನಾದರೂ ಕ್ಲೂ ಸಿಗುತ್ತೇನೋ ಅಂತ. ಆದರೂ ಮನಸ್ಥಿತಿ ನೋಡಿ, ಈ ರೀತಿ ಒಂದು ಘಟನಾವಳಿಗಳು ಆದ ಮೇಲೂ ಕೂಡ ಶೂಟಿಂಗಿಗೆ ಹೋಗೋದಿದೆಯಲ್ಲ, ಇನ್ನೆಷ್ಟರ ಮಟ್ಟಿಗೆ ಶೂಟಿಂಗಲ್ಲಿ ಇನ್ವಾಲ್ವ್ ಆಗಿರಬೇಕು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಮಿಲನಾ ಪ್ರಕಾಶ್ ಅವ್ರನ್ನ ಪೊಲೀಸರು ಕರೆದಿದ್ದಾರೆ. ಡೆವಿಲ್ ಚಿತ್ರದ ನಿರ್ದೇಶಕರು ಪ್ರಕಾಶ್ ಅವರ ಹತ್ರ ಒಂದಷ್ಟು ವಿವರಗಳನ್ನು ಪೊಲೀಸರು ಕಲೆ ಹಾಕ್ತಾರೆ. ನೆನ್ನೆ ಕರೆಸ್ಕೊಂಡಿದ್ರು. ನೆನ್ನೆ ಕಾರಣಾಂತರಗಳಿಂದ ACP ಇವರು ವಿಚಾರಣೆಯನ್ನು ಮಾಡೋಕ್ಕಾಗಲಿಲ್ಲ. ಈಗ ಅದರ ಮುಂದುವರೆದ ಭಾಗ ಇವತ್ತು ವಿಚಾರಣೆ ನಡೆಯುತ್ತೆ. ಇನ್ನು ಕಾರ್ತಿಕ್ ಪುರೋಹಿತ್ ವಿಚಾರಣೆ. ಕಾರ್ತಿಕ್ ಪುರೋಹಿತ್ ರವಿ ಸುಬ್ರಹ್ಮಣ್ಯ ಅವರ ಡ್ರೈವರ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಅವರ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ರು ಅಂತ. ಪ್ರಭಾವಿ ಶಾಸಕರ ಕಚೇರಿ ಅಂದರೆ ರವಿ ಸುಬ್ರಹ್ಮಣ್ಯ ಅವರ ಕಚೇರಿ. ವಿಚಾರಣೆಗೆ ಹಾಜರಾಗಲಿಕ್ಕೆ ಕಾರ್ತಿಕ್ಗೆ ನೋಟಿಸ್ ಕೊಡಲಾಗಿತ್ತು. ಕಾರ್ತಿಕ್ ಪುರೋಹಿತ್ ಈ ಘಟನಾವಳಿಗಳಾದ ಮೇಲೆ ಪ್ರದೋಷ್ ಜೊತೆಗೆ ಬಂದಿದ್ರಂತೆ ಅಲ್ಲಿ ಸ್ಥಳಕ್ಕೆ. ಯಾಕೆ ಬಂದಿದ್ದರು ಈ ಪ್ರದೇಶಕ್ಕೆ ಅನ್ನುವಂಥದ್ದು. ಈ ಕೆಲವು ಸಂದರ್ಭಗಳಲ್ಲಿ ಏನು ಅಂದರೆ ಈ ಆತಂಕಗಳಾದಾಗ ಈ ನುಳಿದಂಥವ್ರನ್ನ ಕರೆಸ್ಕೊಳ್ಳೋದು ಇವ್ರು ಫೋನ್ ಮಾಡಿ. ಹಾಗೆ ಕಾರ್ತಿಕ್ಗೂ ಕರೆ ಹೋಗಿರಬೇಕು. ಕಾರ್ತಿಕ್ ಕೂಡ ಈ ಪೂರ್ತಿ ಚಿತ್ರಣ ಗೊತ್ತಿರಲ್ಲ, ಅಥವಾ ಹಿಂಗಿದು ಮೈಮೇಲೆ ಬಂದುಬಿಡುತ್ತೆ ಅಂತ ಗೊತ್ತಿರಲ್ಲ. ಎಲ್ಲೋ ಒಂದು ಕಡೆಗೆ ಏನು ಅಂದರೆ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಲ್ಲೇನೋ ಅಲ್ಲಿ ಅವ್ರ ಕೇಸಲ್ಲಿ ಇನ್ವಾಲ್ವ್ ಆಗ್ತೀವಿ ಅನ್ನೋದೇ ಕೆಲವ್ರಿಗೆ ಹೆಮ್ಮೆ ಅಪ್ಪ. ಹೌದು, ಹಿಂಗಾಗ್ಬಿಡ್ತಾ ತಡ್ರಿ ಬಂದೆ ಅಂತ. ಈ ಥರದ್ದು ಈ ಕೆಲವ್ರನ್ನೆಲ್ಲ ನೋಡಿವಿ. ಈ ವಿಪರೀತ ಈ ಸುಮ್ಮನೆ ಅವ್ರು ಸಿಕ್ಕಾಕೊಂಬಿಡೋದು ದೊಡ್ಡಸ್ಗೆ ಸುಮ್ಮನೆ. ದೊಡ್ಡವ್ರದ್ದು ಹಿಂಗೆಲ್ಲ ಘಟನೆಗಳಾದಾಗ ನಾನಿದ್ನಲ್ಲ, ನಾವೆಲ್ಲ ಇದ್ವಲ್ಲ ಅಲ್ಲಿ ಅಂತ ಹೇಳ್ಕೋಬೇಕು. ನೆಕ್ಸ್ಟ್ ಜೀವನ ಪರ್ಯಂತ ಹೇಳ್ಕೋಬೇಕಲ್ಲ. ಇದು ಈ ಹುಚ್ಚಾಟ ಭಾಳ ಜನರಿಗಿರುತ್ತೆ. ಹಾಗೇನೆ ಕರೆ ಬಂದ ತಕ್ಷಣ ಇವನು ಎದ್ನೋ ಬಿದ್ನೋ ಅಂತ ಓಡೋದ. ಈಗ ಓಡೋಗಿದ್ದು ಪರಿಣಾಮ ನೋಡ್ರಿ ಹೆಂಗಿದೆ ಅಂತ. ಜೀವನ ಪರ್ಯಂತ ಈಗ ಯಾರಿಗೆ ಹೇಳಬೇಕು ಅವರು? ಸೊ ಇದು ಸಂಗತಿ. ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಸ್ಥಳಗಳ ನಕ್ಷೆ ತಯಾರಿಸಲು ಸೂಚನೆ ಕೊಡಲಾಗಿದೆ. ಕಟ್ಟಡ ವಿಭಾಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಕಾಮಾಕ್ಷಿ ಪಾಳ್ಯದ ಪೊಲೀಸರು ಮನವಿ ಮಾಡ್ಕೊಂಡಿದ್ದಾರೆ, ಇದರ ನಕ್ಷೆ ಕೊಡಿ ಅಂತ. ಆ ಶೆಡ್ ಇದೆಯಲ್ಲ, ಆ ಶೆಡ್ಡಿನ ನಕ್ಷೆ ಅಂದರೆ ಎಲ್ಲಿಂದ ಬಂದರು, ಎಲ್ಲಿಗೆ ಹೋದರು, ಏನು ಎತ್ತ, ಶವವನ್ನು ಸಾಗಿಸಿದ್ದಂಗೆ, ಶವ ತಗೊಂಡು ಹೋಗಿದ್ದಂಗೆ, ಶವ ಎಸೆದಂಥ ರಾಜಕಾಲುವೆ, ಅದರ ತನಿಖೆಯ ಭಾಗವಾಗಿ ನಕ್ಷೆಯನ್ನು ತಯಾರಿಸಲು ಪೊಲೀಸರು ಸೂಚನೆ ಕೊಟ್ಟಿದ್ದಾರಂತೆ. ದಯವಿಟ್ಟು ಇದರ ನಕ್ಷೆ ತಯಾರಿಸಿಕೊಡಿ ಅಂತ. ಇದು ಅಂತೂ ಇಂತೂ ಈ ಕೇಸ್ ಬಹಳ ಸೀರಿಯಸ್ ಆಗಿ ಹೋಗ್ತಾ ಇದೆ, ಬಹಳ ಸೀರಿಯಸ್ ಆಗಿ. ಆದರೆ ಈ ಕೆಲವೊಂದೆಲ್ಲ ಮಾತುಗಳು ಕೇಳಿ ಬರ್ತಾ ಇವೆಯಲ್ಲ, ಆ ವಿಡಿಯೋ ಸಿಕ್ಕಿದೆ, ಈ ವಿಡಿಯೋ ಸಿಕ್ಕಿದೆ, ಹೊಡೆದಿರೋ ವಿಡಿಯೋ ಸಿಕ್ಕಿದೆ, ಬಡಿದಿರೋ ವಿಡಿಯೋ ಸಿಕ್ಕಿದೆ, ಇವೆಲ್ಲವೂ ಕೂಡ ಇವೆಲ್ಲ ಕೂಡ ಇನ್ನೂ ಅದಕ್ಕೆ ಸಾಕ್ಷ್ಯಾಧಾರಗಳಿಲ್ಲ, ಸಿಕ್ಕಿದೆಯೋ ಬಿಟ್ಟಿದೆಯೋ ಅಂತ. ಅದು ಓಡಾಡ್ತಾ ಇದೆ ಮಾತ್ರ ಸುದ್ದಿ. ಈ ರೀತಿ ಸಿಕ್ಕರೆ ಕೇಸ್ ಬಲವಾಗುತ್ತೆ. ಇಲ್ಲಾಂದರೆ ಈ ಕೊಲೆ ಕೆಲವರಿಗಂತೂ ಅವರು ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಅನುಭವಿಸಬೇಕು, ದೊಡ್ಡ ಮಟ್ಟದಲ್ಲಿ. ಇನ್ನು ದರ್ಶನ್ ಮತ್ತು ಪವಿತ್ರ ಸ್ಥಿತಿ ಏನು ಅನ್ನುವಂಥದ್ದು ಇದೆಯಲ್ಲ, ಅದು ಇಂಪಾರ್ಟೆಂಟ್. ಏನಾಗ್ಬೋದು ಅಂತ. ಯಾಕಂದರೆ ನನಗೆ ಗೊತ್ತಿಲ್ಲ, ಪದೇ ಅವ್ರು ಹೇಳ್ತಿರೋದೇನು ಅಂದರೆ ಈ ಹುಡುಗರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ, ನಾನಿನ್ನ ವಾರ್ನ್ ಮಾಡಿ ಬಿಟ್ಟುಬಿಡಿ ಅಂತ ಹೇಳಿದೆ, ಅವರಿಗೆ ಊಟ ಗೀಟ ಮಾಡಿಸ್ಬಿಟ್ಟು ದುಡ್ಡು ಕೊಟ್ಟರು ಕೂಡ ಬಂದಿದ್ದೆ ಅನ್ನುವಂಥ ಮಾತನ್ನು ದರ್ಶನ್ ಹೇಳಿದ್ದಾರೆ. ನೋಡಬೇಕು ಎಲ್ಲಿಂದ ಎಲ್ಲಿಗೆ ಬಂದು ನಿಲ್ಲುತ್ತದೋ ಈ ಕೇಸು ಅಂತ. ಬರೀ ನಮ್ಮ ಪ್ರತಿನಿಧಿ ಪ್ರದೀಪ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರದೀಪ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈಗ ರವಿ ಸುಬ್ರಹ್ಮಣ್ಯ ಅವರ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಂಥ ಕಾರ್ತಿಕ್ ವಿಚಾರಣೆ ಒಂದು ಕಡೆ ನಡೀತಾ ಇದೆ. ಇನ್ನೊಂದು ಕಡೆಗೆ ಈ ಸ್ಥಳದ ನಕ್ಷೆಯನ್ನು ಕೂಡ ರೆಡಿ ಮಾಡಿಕೊಡಿ ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಪೊಲೀಸರು ಮನವಿ ಮಾಡಿದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ನಂಬರ್ 1. ಜೊತೆಗೆ ಇಡೀ ಪ್ರಕರಣದ ವಿಚಾರಣೆ, ಈ ತನಿಖೆ ಯಾವ ರೀತಿ ನಡೀತಾ ಇದೆ?
ರಂಗನಾಥ್, ರೇಣುಕಾಸ್ವಾಮಿ ಹತ್ಯೆ ನಡೆದು ಹತ್ತತ್ರ 1 ತಿಂಗಳು ಕಳೀತಾ ಬಂತು. ಇನ್ನೂ 1 ತಿಂಗಳು ಕಳೀತಾ ಬರ್ತಾ ಇದ್ರು ಸಹ ಇನ್ನೂ ಸಹ ಈ ಪ್ರಕರಣ ದಿನದಿಂದ ದಿನಕ್ಕೆ ಮತ್ತಷ್ಟು ತಿರುವುಗಳನ್ನ ಪಡ್ಕೊಳ್ತಾನೆ ಇದೆ. ಈಗ ಆರೋಪಿಗಳು 15 ಜನ ಆರೋಪಿಗಳು ಸಹ ಜೈಲಿನಲ್ಲಿದ್ದಾರೆ. ಆದ್ರೂ ಸಹ ತನಿಖಾಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಭಾಗಿಯಾಗಿರಬಹುದಾದಂತಹ ಇನ್ನಷ್ಟು ಜನರನ್ನ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ನಿರಂತರವಾಗಿ. ಜೊತೆಗೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇರುವಂತಹ ಕೆಲಸವನ್ನ ನಿರಂತರವಾಗಿ ಈಗ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಡ್ತಾ ಇರೋದು. ಸದ್ಯಕ್ಕೀಗ ನಿನ್ನೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಹಣ ನೀಡಿದ್ರು ಅನ್ನೋ ಆರೋಪದ ಮೇಲೆ ಮಾಜಿ ಮೇಯರ್ ಆದಂತಹ ಮೋಹನ್ ರಾಜ್ ಅವರನ್ನ ಕರೆಸಿ ವಿಚಾರಣೆಯನ್ನ ನಡೆಸಿದ್ರು. ಆದ್ರೆ ಆ ವಿಚಾರಣೆ ವೇಳೆ ಮೋಹನ್ ರಾಜ್ ಅವರು ದರ್ಶನ್ನಿಂದ ನಾನು ಹಣ ಪಡೆದಿದ್ದೆ, ಅದನ್ನ ವಾಪಸ್ ಕೊಟ್ಟಿದ್ದೆ. ಸೊ ಈ ವಿಚಾರ ಬಂದಿರೋದು ಪ್ರಕರಣದಲ್ಲಿ ಹೊರತು ಬೇರೆ ಯಾವುದು ಸಹ ನನ್ನದ್ರು ಇದರಲ್ಲಿ ಪಾತ್ರ ಇಲ್ಲ ಅಂತ ಹೇಳಿಕೆಯನ್ನ ನೀಡಿ ಹೋಗಿದ್ದಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮಿಲನ ಪ್ರಕಾಶ್ ಏನಿದ್ದಾರೆ ಅಂದ್ರೆ ಡೆವಿಲ್ ದರ್ಶನ್ ಅವರ ಮುಂದಿನ ಚಿತ್ರದ ನಿರ್ದೇಶಕ ಮಿಲನ ಪ್ರಕಾಶ್, ಇವರು ಕೊಲೆ ನಡೆದ ನಂತರ ದರ್ಶನ್ ಏನು ಮೈಸೂರಿಗೆ ಹೋಗಿರ್ತಾರೆ, ಅಲ್ಲಿ ಅವ್ರಿಗೆ ರೂಮ್ ಅನ್ನ ಮಾಡಿಕೊಟ್ಟು ಆಗಿರ್ಬೋದು, ಮತ್ತು ದರ್ಶನ್ ಕೊಲೆ ನಡೆದ ನಂತರ ಇವ್ರನ್ನ ಭೇಟಿಯಾಗಿದ್ರು. ಈ ಹಿನ್ನೆಲೆಯಲ್ಲಿ ಆ ಕೊಲೆ ಸಂಬಂಧಪಟ್ಟಂತಹ ವಿಚಾರಗಳಾಗಿರ್ಬೋದು, ರೂಮ್ ಮಾಡಿಕೊಟ್ಟಿದ್ದ ವಿಚಾರಕ್ಕೆ ಮತ್ತು ಹಣಕಾಸಿನ ಸಹಾಯ ಏನಾರು ಇತ್ತ ಅನ್ನೋ ಕಾರಣಕ್ಕೋಸ್ಕರ ಮಿಲನ ಪ್ರಕಾಶ್ ಅವರನ್ನು ಸಹ ಈಗ ಪೊಲೀಸರು ವಿಚಾರಣೆಗೆ ಕರೆದಿರುವಂತದ್ದು. ನಿನ್ನೆ ನೋಟಿಸ್ ಸಹ ನೀಡಿದ್ರು. ನಿನ್ನೆ ಬಸವೇಶ್ವರ ನಗರ ಠಾಣೆಯಲ್ಲಿ ಎಸಿಪಿ ಚಂದನ್ ಮುಂದೆನೂ ಸಹ ಮಿಲನ ಪ್ರಕಾಶ್ ಅವರು ಹಾಜರಾಗಿದ್ರು. ಆದರೆ ನಿನ್ನೆ ವಿಚಾರಣೆ ಸಾಧ್ಯವಾಗಿಲ್ಲ. ಈ ಹಿನ್ನೆಲೆ ಇವತ್ತು ವಿಚಾರಣೆಗೆ ಬನ್ನಿ ಅಂತ ಮಿಲನ ಪ್ರಕಾಶ್ ಅವರಿಗೆ ಸೂಚನೆ ನೀಡಿದ್ರು. ಈ ಹಿನ್ನೆಲೆ ಇವತ್ತು ಮಿಲನ ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ. ಮತ್ತೊಂದು ಕಡೆ ಈ ಒಂದು ಪ್ರಕರಣದಲ್ಲಿ ಏನು ನಾವು ಕಾಣದ ಕೈಗಳು ಅಂತ ಒಂದು 4-5 ಜನರನ್ನ ನಾವು ಇಲ್ಲಿ ಗುರುತಿಸುತ್ತೋ, ಸೊ ಈ ಒಂದು ಕಾಣದ ಕೈಗಳಲ್ಲಿ ಅದರಲ್ಲೊಬ್ಬ ಪ್ರದೋಷ್ ಜೊತೆ ಶೆಡ್ಗೆ ಬಂದಿದ್ದಂತಹ ಅನಾಮಿಕ ವ್ಯಕ್ತಿ. ಆ ಅನಾಮಿಕ ವ್ಯಕ್ತಿ ಯಾರು ಅನ್ನೋದು ಇವಾಗ ಗೊತ್ತಾಗಿರುವಂತದ್ದು. ಆತ ಬಸವನಗುಡಿ ಶಾಸಕ ರವಿ ಸುಬ್ರಹ್ಮಣ್ಯ ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಕಾರ್ತಿಕ್ ಪುರೋಹಿತ್ ಎಂಬುದು ಗೊತ್ತಾಗಿದೆ. ಈತ ಕೊಲೆ ನಡೆದ ನಂತರ ಪ್ರದೋಷ್ ಏನಿದ್ದಾರೆ ಈತ ಹಣದ ಸಹಾಯ ಮಾಡ್ತಾ ಇರ್ತಾನೆ ಸರೆಂಡರ್ ಆಗೋಸ್ಕರ ದರ್ಶನಿಂದ ಪಡೆದು. ಇವ್ರ ಜೊತೆ ಪ್ರದೋಷ್ ಜೊತೆ ಕಾರ್ತಿಕ್ ಪುರೋಹಿತ್ ಶೆಡ್ಗೆ ಹೋಗಿದ್ರು, ಮತ್ತೆ ಶೆಡ್ಡಿಂದ ವಾಪಸ್ ಮನೆಗೆ ಹೋಗಿದ್ರು. ಸೊ ಈ ಒಂದು ವಿಚಾರ ಪೊಲೀಸರಿಗೆ ತನಿಖೆ ವೇಳೆ ಗೊತ್ತಾಗಿರುತ್ತೆ. ಆದ್ರೆ ಈ ವಿಚಾರ ಪ್ರದೋಷ್ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ ಆ ವ್ಯಕ್ತಿ ಯಾರು ಅನ್ನೋದು. ಸೊ ಈಗ ಪೊಲೀಸರು ಸಹ ರಿಮೈಂಡರ್ ಜಲ್ಲೂ ಇದನ್ನು ಸಹ ಉಲ್ಲೇಖ ಮಾಡಿ ಪ್ರದೋಷನ ಮತ್ತಷ್ಟು ದಿನ ವಿಚಾರಣೆಗೆ ತೆಗೆದುಕೊಂಡಿದ್ರು. ಸದ್ಯಕ್ಕೆ ಪ್ರದೋಷ್ ಆ ವಿಚಾರವನ್ನ ಬಾಯ್ಬಿಟ್ಟಿದ್ದು. ಈಗ ಕಾರ್ತಿಕ್ ಪುರೋಹಿತ್ ಏನಿದ್ದಾರೆ ಈತನನ್ನ ಇವತ್ತು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಇವತ್ತು ಕಾರ್ತಿಕ್ ಪುರೋಹಿತ್ ಕೂಡ ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಇದೆ. ಒಟ್ಟಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ದಿನದಿಂದ ದಿನಕ್ಕೆ ಮತ್ತಷ್ಟು ರೋಚಕತೆಯನ್ನು ಪಡ್ಕೊಳ್ತಾನೆ ಇದೆ. ಆರೋಪಿಗಳು ಜೈಲಿನಲ್ಲಿದ್ರು ಸಹ ಪೊಲೀಸರು ಹೊರಗಡೆ ತಮ್ಮ ತನಿಖೆಯ ಹಾದಿ ಏನಿದೆ ಅದನ್ನ ಮುಂದುವರಿಸಿಕೊಂಡು ಇದು ಸಂಬಂಧ ಮತ್ತಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸುವುದರಲ್ಲಿ ನಿರತರಾಗಿದ್ದಾರೆ ರಂಗನಾಥ್. ಮತ್ತೆ ಇನ್ನೊಂದು ಕಡೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಶೆಡ್ ಅಲ್ಲಿ ಕೊಲೆಯಾಗಿತ್ತು, ಈ ಕೊಲೆಯಾದ ಜಾಗ ಮತ್ತು ಆರೋಪಿಗಳು ಮೃತದೇಹವನ್ನ ತೆಗೆದುಕೊಂಡು ಎಸ್ತಿದಂತಹ ಕಾಮಾಕ್ಷಿಪಾಳ್ಯ ಅಂದ್ರೆ ಸತ್ವ ಅಪಾರ್ಟ್ಮೆಂಟ್ ಇಂದ ಮುಂಭಾಗ, ಈ ಒಂದು ಮೋರಿ ಮುಂಭಾಗ ಏನಿದೆ ಇಷ್ಟು ಒಂದು ಸುಮಾರು 10ರಿಂದ 11 ಕಿಲೋಮೀಟರ್ ಆಗುತ್ತೆ ಅದ್ರದ್ದ ಡಿಸ್ಟೆನ್ಸ್. ಸೊ ಅದ್ರ ಮಧ್ಯೆ ಆರೋಪಿಗಳೆಲ್ಲರೂ ಓಡಾಡಿದಾರ ಅಥವಾ ನೇರವಾಗಿ ಅಲ್ಲಿಂದ ಬಂದ್ರೆ ಇದೆಲ್ಲವೂ ಸಹ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಕಾರಣಕ್ಕಾಗಿ ಈ ಒಂದು ನಕ್ಷೆಯನ್ನ ತಯಾರಿಸಿಕೊಡಿ, ಅವರು ಎಲ್ಲಿಂದ ಎಲ್ಲಿಗೆ ಓಡಾಡಿದ್ರು, ಅಲ್ಲಿಂದ ಅಲ್ಲಿಗೆ ಎಷ್ಟು ದೂರ ಆಗುತ್ತೆ, ಇದು ಒಂದು ತನಿಖೆಯ ಭಾಗ ಆಗಿರುತ್ತೆ. ಈ ಕಾರಣಕ್ಕಾಗಿ ಈಗ ಬಿಬಿಎಂಪಿಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ತನಿಖಾಧಿಕಾರಿಗಳು ಲೆಟರ್ ಅನ್ನ ಬರೆದು ಇದನ್ನು ನಮಗೆ ಮಾಹಿತಿ ಕೊಡಿ, ನಮ್ಗೆ ಇದು ಸಹ ಒಂದು ಪ್ರಕರಣದಲ್ಲಿ ಪ್ರಮುಖವಾದ ಅಂಶ ಆಗಿದೆ ಅಂತ ಹೇಳಿ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಮುಂದಾಗಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.